ಇನ್ಸ್ಪೆಕ್ಟರ್ ನೀವು? ಎಕ್ಸ್ಕ್ಯೂಸ್ ಮೀ ಮದರ್. ಎಸ್, ನಾನು ಸುಬ್ಬಯ್ಯ ಅಂತ, ಸಿಟಿ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್, ಬೆಂಗಳೂರಿನಿಂದ ಬಂದಿದ್ದೆ. ಗ್ಲಾಡ್ ಟು ಮೀಟ್ ಯು. 3 ಜನ ಕ್ರಿಮಿನಲ್ಸ್ ತಪ್ಪಿಸ್ಕೊಂಡು ನಿಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ನಿಮ್ಥವ್ರು ಯಾರು ಇಲ್ವಲ್ಲ? ನೀವು ಡೀಟೇಲ್ಡ್ ಎನ್ಕ್ವೈರಿ ಮಾಡ್ಬೇಕಾದ್ರೆ ನಮ್ ಡಾಕ್ಟರ್ ಕೇಳಿ, ಅವ್ರ ಗಾರ್ಡನ್ ಅಲ್ಲಿ ಇದ್ದಾರೆ. ಓ ಸುಬ್ಬಯ್ಯ, ಪ್ಲೀಸ್ ಟು ಮೀಟ್ ಯು. ಕೂತ್ಕೊಳ್ಳಯ್ಯ. ಥ್ಯಾಂಕ್ ಯು. ಎಷ್ಟು ದೂರ? ನೀನೇನಾದ್ರೂ ಇವ್ರು ನೋಡಿದ್ಯಾ? ಆ ಥರ ಯಾರು ಇಲ್ಲ ಕಣಯ್ಯ, ಬಟ್ ಒಂದು 3 ನನ್ಸ್ ಇದ್ದಾರೆ. ಅವ್ರು ಸುಮಾರು ಇದೇ ತರ ಇದೆ. ಹೌದಾ? ಕರ್ಸಯ್ಯ, ಕರ್ಸು. ನ್ಯಾನ್ಸಿ, ರೋಸಿ, ಕೆಂಪಿ, ಕಮ್ಯ. ಈ 3 ಜನ ಕ್ರಿಮಿನಲ್ಸ್ 5 ಕೋಟಿ ಹಣ ತಗೊಂಡು ಓಡೋಗಿದ್ದಾರೆ. ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಂದಿದ್ದೀನಿ. ಹಲೋ ಡಾಕ್ಟರ್. ಹಲೋ ಇನ್ಸ್ಪೆಕ್ಟರ್. ನನಗ್ ಭಜನೆ ಮಾಡಕ್ ಹೊತ್ತಾಯ್ತು, ಬರ್ತೀನಿ. ಇವ್ರು ಇರ್ತಾರೆ. ನಾನ್ ಗಂಟೆ ಬರ್ಸಕ್ ಹೋಗ್ಬೇಕು, ಇವ್ರು ಇರ್ತಾರೆ. ನಾನು ಒಬ್ರು ಬಿಟ್ಟು ಹೋಗ್ತೀರೇನೋ? ನನ್ನ ಮಗನೇ ಪ್ರತಿ ಸಲ ನನ್ನಂತ ಡಾಕ್ಟರ್ ಹತ್ರ ಕಳಿಸ್ತಾ ಇದ್ದೆ. ಇವತ್ತು ನೀನೇ ಮ್ಯಾನೇಜ್ ಮಾಡು. ಅವ್ರ ಹತ್ರ ನಮ್ ಫೋಟೋ ಇದೆ ಕಣೋ. ಯಾವ್ದೋ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಹೇಳು. ಹೆಸರೇನು ಅಂತ ಕೇಳಿದ್ರೆ ಯಾರೋ ಏನೋ ಗೊತ್ತಿಲ್ಲ. ಯಾರು ಏನೋ ಗೊತ್ತಿಲ್ಲ. ಸಿಸ್ಟರ್. ಹಲೋ ಮೈ ಸನ್. ಇವರ ಪರಿಚಯ ನಿಮ್ಗೆ ಏನಾಗಿದ್ಯಾ? ಓ, ಇವರು ಗೊತ್ತಾ ನಿಮ್ಗೆ? ಇವ್ರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡೋರು. ಕ್ರಿಕೆಟ್ ಆಡ್ತಾರಾ? ಎಸ್. ಇವರು ಓಪನಿಂಗ್ ಬ್ಯಾಟ್ಸ್ಮನ್, ಇವರು ಸೆಕೆಂಡ್ ಆರ್ಡರ್, ಇವರು ಥರ್ಡ್ ಡೌನ್. ಇವನ ಹೆಸರು ಗೊತ್ತಿಲ್ಲ. ಓಕೆ, ಇವ್ರಿಬ್ರ ಹೆಸರು ಗೊತ್ತಾ? ಓ, ಮೊದಲನೇವನು ಯಾರು? ಓಪನಿಂಗ್ ಬ್ಯಾಟ್ಸ್ಮನ್. ಯಾರು? ಇವನ ಹೆಸರು ಯಾರು? ಮೊದಲನೇವ್ರು ಯಾರಂತೆ? ಇವನು ಯಾರು? ಟೆನ್ಷನ್ ಮಾಡ್ಕೋಬೇಡಿ. 3 ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್. ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಕರೆಕ್ಟ್ ಸಿಸ್ಟರ್. ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ. ಆ ತರ ಹಂಚ್ಕೋತಾ ಇದ್ದ ದುಡ್ಡಲ್ಲಿ ಒಂದು ಪೋರ್ಷನ್ ಓಪನಿಂಗ್ ಬ್ಯಾಟ್ಸ್ಮನ್ಗೂ ಇತ್ತಲ್ಲ. ಖಂಡಿತವಾಗಿ. ಆ ಓಪನಿಂಗ್ ಬ್ಯಾಟ್ಸ್ಮನ್ ಕೊಡ್ಬೇಕಾದ ದುಡ್ಡನ್ನ ಯಾರು ತಗೊಂಡು ಹೋಗ್ತಿದ್ರು? ಕರೆಕ್ಟ್. ಯಾರು? ಅವ್ರ ಹೆಂಡತಿನೂ ಯಾರು ಹೆಂಡತಿ? ಓಪನಿಂಗ್ ಬ್ಯಾಟ್ಸ್ಮನ್ ಹೆಂಡತಿ. ಅದೇ ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು? ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು ಅಲ್ಲ, ಅವ್ನು ಎರಡನೇವನು. ಎರಡನೇ ಸುದ್ದಿ ಯಾಕೀಗ? ಎರಡನೇವನು ಯಾರಾಗಿದ್ರೆ ಏನಂತೆ? ಯಾರು ಎರಡನೇವನು ಅಲ್ಲ, ಓಪನಿಂಗ್ ಯಾರು ಗೊತ್ತಿಲ್ಲ. ಅಯ್ಯೋ ಗೊತ್ತಿಲ್ಲ ಸಿಸ್ಟರ್, ಗೊತ್ತಿಲ್ಲ. ಮೂರನೇವನು. ಅಣ್ಣ, ಮೂರನೇವರು ಗೊತ್ತಿಲ್ಲ. ಯಾರಿವ್ರು? ಯಾರು ಏನೋ ಗೊತ್ತಿಲ್ಲ. ಗೊತ್ತು ಅಂತ ಹೇಳಿದ್ರಲ್ಲ. ಗೊತ್ತು ಸಿಸ್ಟರ್. ಯಾರಿವ್ರು? ಯಾರು ಏನೋ ಗೊತ್ತಿಲ್ಲ. ಇವ್ರ ಹೆಸರೇರಿ. ಇವ್ರ ಹೆಸರು ಯಾರು, ಇವ್ರ ಹೆಸರು ಏನು, ಇವ್ರ ಹೆಸರು ಗೊತ್ತಿಲ್ಲ ಅಂತ. ಸಿಸ್ಟರ್ ತಮಾಷೆ ಮಾಡ್ತಿದ್ದೀರಾ? ಕ್ರಿಕೆಟ್ ಪ್ಲೇಯರ್ಸ್ ಅಂದ್ರೆ ತೆಂಡೂಲ್ಕರ್, ದ್ರಾವಿಡ್, ಅನಿಲ್ ಕುಂಬ್ಳೆ ಅಂತ ಹೆಸರಿಟ್ಕೋತಾರೆ. ಇವ್ರ ತರ ಯಾರು ಏನು ಗೊತ್ತಿಲ್ಲ ಅಂತ ವಿಚಿತ್ರವಾದ ಹೆಸರಿಟ್ಕೋತಾರ? ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ವಿಚಿತ್ರವಾಗಿ ಹೆಸರಿಟ್ಕೊಳ್ಳೋದು. ಏನ್ ವಿಚಿತ್ರವಾದ ಹೆಸರು? ಒಬ್ಬನ ಹೆಸರು ಟೇಲರ್, ಅವನೇನ್ ಹರಿದ ಬಟ್ಟೆ ಹೊಲ್ಕೊಡ್ತಾನೇನೋ. ಇನ್ನೊಬ್ಬ ಇಂಜಿನಿಯರ್, ಯಾವ ಬಿಲ್ಡಿಂಗ್ ಕಟ್ಟದ್ನೋ. ಒಬ್ಬನ ಹೆಸರು ರೈಸು, ಏನ್ ಊಟ ಮಾಡಕ್ಕಾಗತ್ತೆ. ಇನ್ನೊಬ್ಬ ಕಾರ್ಕೋ, ಏನ್ ಬಾಟ್ಲು ಮುಚ್ಚಕ. ಒಬ್ಬ ಕಪಿ ಅಂತ ಮರ್ಕೋತಿ. ಒಬ್ಬ ಅಂತೂ ಮನುಷ್ಯನೇ ಅಲ್ಲ, ರೇಡಿಯೋ. ಮರ್ಫಿ. ಒಬ್ಬ ಅಂತೂ ಕಾರ್ಗಿಲ್ ವೀರ, ಬಾರ್ಡರ್. ರಾಜ್ಯನೇ ಇಲ್ದೆ ಒಬ್ಬ ಕಿಂಗ್. ಒಬ್ಬನ ಹೆಸರು ಫ್ಲವರ್ ಅಂತೆ, ರೋಸ್ ಅಂತೆ. ಆಟ ಆಡ್ತಾರೋ ಇಲ್ಲ ಲಾಲ್ ಬಾಗಲ್ ಕೆಲಸ ಮಾಡ್ತಾರೋ. ಅಡ್ಗೆ ಬಟ್ಟನ್ ತರ ಒಬ್ಬ ಕುಕ್ಕು. ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಸಿಸ್ಟರ್ ದಯವಿಟ್ಟು ನನ್ನ ಪಾಡಿಗೆ ಬಿಡ್ತೀರಾ? ಮೈ ಸನ್, ಗಾಡ್ ಬ್ಲೆಸ್ ಯು. ನನಗೆ ಸ್ವಲ್ಪ ಕಿವಿ ಕೇಳಲ್ಲ. ಎನಿವೆ, ನೀವು 100 ವರ್ಷ ಬಾಳ್ಬೇಕು. ಹಿಟ್ಟೆ ಸೆಂಚುರಿ. ಅಯ್ಯಯ್ಯೋ, ಯಾರು ಏನು ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಎಲ್ಲ ಆಯ್ತಾ? ಯಾರು ಏನು ಗೊತ್ತಾಯ್ತಾ? ಯಾರು ಏನು ಗೊತ್ತಿಲ್ಲ.
ಡಾಕ್ಟ್ರ ನಮ್ಮನ್ನ ನಡ್ಕೊಂಡ್ ಬಂದಿದ್ದು ಯಾರು? ಯಾರು ಏನು ಗೊತ್ತಿಲ್ಲ. ಅವರ ಬಾಕ್ಸ್ ಎಲ್ಲಿ ಹುಡುಕ್ತಾವ್ರ ಗೊತ್ತಿಲ್ವಲ್ಲ ಬ್ಲೇಡು. ಅಯ್ಯೋ ನೀನಾ? ನಿನಗೇನ ಬಂತು ಬರಬಾರ್ದು? ತಲೆ ಮೇಲೆ ಸ್ಕ್ರೀನ್ ಬಿದ್ದೋಗ್ ಬಿಡಿಸ್ಕೊಳಕ್ ಆಗ್ಲಿಲ್ಲ. ಅಯ್ಯೋ ನನ್ನ ಹಿಂದೆನೆ ಯಾಕೋ ಬಂದೆ? ನೀನೇ ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ದೆವ್ವ ಮಾಡ್ದಾಗ ಮಾಡ್ಲಿಲ್ಲ ಆದ್ರೆ ಎಲ್ಲಿ ನನ್ನ ಹಿಡ್ಕೊಂಡ್ಬಿಡುತ್ತಂತ ಹಂಗೆ ಮಾಡ್ದೆ. ನಾಣಿ 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 ಏಯ್ ರಮ್ಮಿ, ಕರೆದ ತಕ್ಷಣ ಯಾಕೋ ಬರಲ್ಲ ನೀನು? ನಾನು ಇಲ್ಲೇ ಇದ್ದೀನಿ ಕಣೋ, ಯಾಕೋ ಕೂಕೊಂಡೆ? ಏನಾಯ್ತು? ನಾವು ಸೂರ್ಕಸ್ ಹುಡ್ಕೋದಲ್ಲ ಬೇಡ. ಅಕ್ಕ ಕಣೋ, ನಾವಿದೆಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದೀವಿ ಹೇಳು? ಅಕ್ಕನ್ಗೋಸ್ಕರ ತಾನೆ? ಸಮಾಧಾನ ಮಾಡ್ಕೋ. ನೀನು ಇಲ್ಲೇ ಕೂತ್ಕೋ. ಇವ್ ನಿನ್ ಜೊತೆ ಇರ್ತಾನೆ. ಓಕೆ, ಕೂತ್ಕೋ. ಹುಷಾರ್ ನೋಡ್ಕೊಳ್ಳೋ. ಕೂತ್ಕೋ. ಇಲ್ಲೇ ಇರ್ಬೇಕು. ಇಲ್ಲೇ ಇರ್ತಾನೆ, ಕೂತ್ಕೊಳ್ಳೋ. ಕೂತ್ಕೋ. ನೀನ್ ಇಲ್ಲೇ ಇರ್ತೀಯ ತಾನೆ? ಹ್ಯಾಪಿಯ ಸರ್ಕಸ್ ಅಲ್ಲಿ ಇದ್ವಿ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ನಂಬ್ಕೊಂಡು ಜೀವನ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಇಲ್ಲಿ ಬಂದು ನನ್ನ ಸೇರ್ಕೊಂಡು ಸೂಟ್ ಕೇಸ್ ಹುಡ್ಕೊಂಡು ಇಲ್ಲಿಗೆ ಬಂದ್ರೆ ಏನಾಯ್ತು? ಏನು ಕ್ಯಾಂಡ್ಲು ನಡ್ಕೊಂಡು ಹೋಯ್ತಾ? ನೀನು ನಡ್ಕೊಂಡು ಹೋಗುತ್ತ ಜೊತೆಲೆ ಬಾತ್ರೂಮ್ ಹೋಗಿರೋದು? ಅಯ್ಯೋ ನನ್ ಕರ್ಮ. ಏನು ಕ್ಯಾಂಡ್ಲು ನಡ್ಕೊಂಡು ಹೋಯ್ತಾ? ಮತ್ತಿಲ್ವಾ? ನೀನೆಲ್ಲ ನೋಡ್ತಾ ಇದ್ದೆ? ಬುಕ್ ಯಾಕೋ ಓದ್ತೀಯ? ಆ ಕ್ಯಾಂಡಲ್ ನೋಡ್ತಾ ಇರೋ. ಆ ಕ್ಯಾಂಡಲ್ ಈಗ ನಡ್ಕೊಂಡು ಹೋಯ್ತು. ಸುಮ್ಮನ್ ಕೂತ್ಕೊಳ್ರು. ನಾನು ಸೂಟ್ ಕೇಸ್ ಹುಡುಕ್ತಾ ಇದ್ದೀನಿ, ನೀವು ನನ್ನ ಪ್ರಾಣ ತಿಂತಾ ಇದ್ದೀರಲ್ಲೋ. ಏನಾಯ್ತು ನಿನ್ಗೆ? ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗೇ ಇದ್ದಲ್ಲೋ. ಸುಮ್ಮನ್ ಕೂತ್ಕೊಳ್ಳೋ. ಐಸ್ ವಾಟರ್ ಕೊಡ್ಲೇನೋ? ತಪ್ಪ ಕೂತ್ಕೊಳ್ಳೋ. ಕೂತ್ಕೋ ಸುಮ್ಮನೆ. ಬಂದೆ ಈಗ. ಆ ಕ್ಯಾಂಡಲ್ ಮೂವ್ ಆಗ್ಲಿಲ್ವಾ? ಆ ಕ್ಯಾಂಡಲ್ನೇ ನೋಡ್ತಾ ಇರು, ಬೇರೆ ಎಲ್ಲೂ ನೋಡಬಾರ್ದು. ಹ್ಯಾಪಿಯಾಗಿ ಸರ್ಕಸ್ ಅಲ್ಲಿ ಇದ್ವಿ. ಈಗೇನೋ ಆಗಿ ನನ್ನಾಗಿ ಬೆಕ್ ತಿಂದು ಇಲ್ಲಿ ಸೂಟ್ ಕೇಸ್ ಹುಡ್ಕೊಂಡ್ ಬಂದ್ರೆ ಈ ಕ್ಯಾಂಡಲ್
ನಾನೇ ಆಗ್ಲೇ ಹೇಳ್ದಲ್ಲೋ ಮೇಲೆ ಹತ್ತುತ್ತಾ ಇದ್ಯಾ? ಅಯ್ಯೋ ನನ್ ಕರ್ಮ ಎಲ್ಲ ನಿಮ್ ಭ್ರಮೆ. ಎದ್ದೇಳ ಮೇಲೆ, ಎದ್ದೇಳ, ಇಲ್ಲಿ ಕುತ್ಕೋಬೇಡ, ಎದ್ದೇಳು, ಬಾ ನನ್ ಜೊತೆಲಿ ಬರ. ನಾಟಕ ಆಡ್ತಾ ಇದ್ದೀರಾ? ಬಾಕ್ಸ್ ಎಲ್ಲಿದೆ ಅಂತ ಹೇಳಿ. ಬಾಕ್ಸ್ ಎಲ್ಲಿದೆ? ಕತ್ತೆ ನನ್ನ ಮಕ್ಕಳ, ನೀವು ಮೂವರು ಪರಲೋಕಕ್ಕೆ ಟಿಕೆಟ್ ತಗೊಂಡ್ಬಿಡ್ರಿ. ಬಾಕ್ಸ್ ಇಲ್ಲೇ ಇದೆ ಅಂತ ನವರಂಗಿ ಆಟ ಕಟ್ತಾ ಇದ್ದೀರಾ? ಬ್ಲೇಡು ಇವ್ರ ಮೂವರ್ನು ಜೀವಂತವಾಗಿ ಹೂತಾಕ್ಬಿಡಿ. ನಾವು ತುಂಬಾ ಒಳ್ಳೆಯವರು ಕಣಮ್ಮ, ಸತ್ಯವಂತರಮ್ಮ. ನಂದು ಇವ್ರ ಪೊಸಿಷನ್ ಶೀಸ್ ಔಟ್ ಆಫ್ ಡೇಂಜರ್. ಆ ರಮ್ಯಾನ ಅಕೌಂಟ್ ಇಂದ ಕ್ಯಾಶ್ ಡ್ರಾ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಬೇರೆ ಮಾಡಿದೆ. ಮನೆ ಬೇರೆ ಖಾಲಿ ಮಾಡ್ಬೇಕು ಅಂತ ನೋಟಿಸ್ ಬಂದಿದೆ. ಆ ರಮ್ಯಾನು ಸಿಗಲಿಲ್ಲ, ಆ 3 ಜನನೂ ಸಿಗ್ಲಿಲ್ಲ. ಬಿಸ್ಕೆಟ್ ಕೊಡ. ಹಲೋ सलीम भाई, बाइक को देता हूँ. हेलो, हाँ सलीम भाई. सुन रहा है? हाँ बोलो सलीम भाई. मेरा सुपारी बेचो क्या? अरे ऐसा मत करना सलीम भाई. देखो सलीम भाई आप मेरी बात को समझने की कोशिश करो ना. देखो सलीम भाई, एक ऐसा झापड़ मारा है ना, आपका पूरा पैसा मैं इस हफ्ता भेज दूँ. बॉम्बे भेज? हाँ भेज दूंगा, बिल्कुल भेज दूंगा, बॉम्बे भेज दूंगा. हाँ सलाम भाई. ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ಲಿಲ್ಲ. ದುಬೈಯಿಂದ ಫೋನ್ ಕಾಲ್ ಬೇರೆ ಬರ್ತಾ ಇದೆ. ಏನ್ ಮಾಡೋದು? ಪ್ರಕಾಶ್, ನನ್ನ ಮಾತು ಕೇಳು, ನನಗೆ ದುಡ್ಡು ಬೇಕು. ಆ ಅಬ್ಬು ಸಲೀಂ ನನ್ನನ್ನ ಹೊಡ್ಸೋದಕ್ಕೆ ಸುಪಾರಿ ಕೊಡ್ತೀನಿ ಅಂತಿದ್ದಾನೆ. ಪ್ರಕಾಶ್, ನನಗೆ ದುಡ್ಡು ಬೇಕೇ ಬೇಕು. ನೋಡು, 7ನೇ ತಾರೀಕು ನಮ್ಮ ಮಾವನ ಜೊತೆ ಮಂಗಳೂರಿಗೆ ಫಂಕ್ಷನ್ಗೆ ಬರ್ತಾ ಇದ್ದೀನಿ. ಅಲ್ಲೇ ಎಲ್ಲ ವಿಷಯ ಮಾತಾಡಿ ಸೆಟ್ಲ್ ಮಾಡೋಣ. ದಯವಿಟ್ಟು ಏನಾದ್ರೂ ಮಾಡಿ ಪ್ರಕಾಶ್, ಪ್ಲೀಸ್. ಈ ದರಿದ್ರದವರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಏನೋ. ಅಣ್ಣ, ವಿಜಯ್ ಪಾಲ್ಗೆ ಮಂಗಳೂರ್ಲಿ ಒಂದ್ ಗತಿ ಕಾಣಿಸಿದ್ರೆ ಆಸ್ತಿ ಎಲ್ಲ ಅವನ್ ಮಗಳ ಹೆಸರಿಗೆ ಹೋಗುತ್ತೆ. ಆಗ ಪ್ರಕಾಶನೇ ಆಸ್ತಿಗೆಲ್ಲ ವಾರಸ್ದಾರ ಆಗ್ತಾನೆ. ನಮ್ ದುಡ್ಡು ನಮಗ್ ಸಿಗುತ್ತೆ. ಶಬಾಷ್ ಶಬಾಷ್ ಶಬಾಷ್. ಇಷ್ಟು ದಿನ ಬಿಸ್ಕೆಟ್ ತಿಂದಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು ಬಿಡು. ಅಬ್ಬಾ, ಎಂತ ಐಡಿಯಾ ಕೊಟ್ಟು ನೀನು. ಇನ್ನೊಂದು ಬಿಸ್ಕೆಟ್ ಕೊಡು. ಅದ್ ಸರಿ, ವಿಜಯ್ ಪಾಲ್ಗೆ ಕಡೆ ರಾತ್ರಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಫಂಕ್ಷನ್ ಅಲ್ಲಿ ಅವನ್ನ ಕೊಲ್ಲೋದು ಹೇಗೆ? ಹೀಗೆ अली इधर आओ. बहुत काम किया तू अपना. ए मीठा खा ले. ಅಯ್ಯೋ, ಇದೆಂತ ಸ್ವೀಟ್ಸ್? ಇದು ಅಂಡರ್ ವರ್ಲ್ಡ್ ಪಾಯ್ಸನ್. ಇದನ್ನ ವಿಜಯ್ ಪಾಲ್ ತಿನ್ನೋ ಐಸ್ ಕ್ರೀಮ್ ನಲ್ಲಿ ಇಟ್ಟು ಅವನಿಗೆ ಕೊಟ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಸೆಕ್ಯೂರಿಟಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಈ ಕೆಲಸನ ಬಹಳ ಹುಷಾರಾಗಿ ಮಾಡ್ಬೇಕು ಇನ್ಸ್ಪೆಕ್ಟರ್ ಸುಬ್ಬಯ್ಯ. 50-50 ಮಸ್ಕಾ ಚಸ್ಕಾ. ಈ ಜವಾಬ್ದಾರಿನ ನನಗೆ ಬಿಟ್ಬಿಡಿ. ಗುಡ್ ನ್ಯೂಸ್, ಫಂಕ್ಷನ್ ಗೆ ಇನ್ವಿಟೇಷನ್ ಬಂದಿದೆ. ಆ 3 ಜನ ಕತ್ತೆಗಳು ವಿಜಯ್ ಪಾಲ್ ಮಗಳು ಅದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಾರೆ. ಫಂಕ್ಷನ್ ದಿವಸ ವಿಜಯ್ ಪಾಲ್ ಮನೆಯಲ್ಲಿ ತಿಥಿ. ಅವತ್ತೇ ಆ 3 ಕತ್ತೆಗಳ ಬಲಿ. ಇಸ್ ಇಟ್ ಆಕ್ಸಿಡೆಂಟ್ ಆಗಿದ್ಯಾ? ಬರೋದಿಲ್ವಾ? ಏನ್ ಹೇಳ್ತಾ ಇದ್ದೀರಿ? ಹೌದಾ? ಅವ್ರು ಬರಕ್ಕಾಗಲ್ವಾ? ಓಹ್, ಈಗೇನ್ ಮಾಡೋದು? ಏನಾಯ್ತು ಮದರ್? ನಮ್ ಫಂಕ್ಷನ್ಗೆ ಅಡಿಗೆ ಮಾಡೋರು ಬೆಂಗಳೂರಿಂದ ಬಸ್ ಬರೋವಾಗ ಆಕ್ಸಿಡೆಂಟ್ ಆಗಿ ಇಬ್ರು ಆಸ್ಪತ್ರೆ ಸೇರಿದ್ದಾರಂತೆ. ಈಗ ಡಿನ್ನರ್ ಅರೇಂಜ್ಮೆಂಟ್ಸ್ ಹೇಗ್ ಮಾಡೋದು? ಹಾ ಮದರ್, ಡೋಂಟ್ ವರಿ, ನಾವೇ ಬಟ್ಲರ್ ಆಗ್ಬಿಡ್ತೀವಿ. ನೀವಾ? ಟೀ ಮದರ್,
ಬಿಸ್ಕೆಟ್ಸ್ ಚಿಲ್ಡ್ರನ್. ಈ ಕಡೆ ತಿರುಗಿದ್ರೆ ಮೇಲ್, ಈ ಕಡೆ ತಿರ್ಗಿದ್ರೆ ಫೀಮೇಲ್. ಹೌ ಇಸ್ ಇಟ್? ಆ ಜೀಸಸ್ಸೇ ನಿಮ್ಮನ್ ಕಳ್ಸಿರ್ಬೇಕು. ಡೋಂಟ್ ವರಿ, ತಗೋ. ಇದನ್ ತಿಂದ ತಕ್ಷಣ ವಿಜಯ್ ಪಾಲ್ ರಕ್ತ ಕರ್ಕೊಂಡು ಸಾಯ್ತಾನೆ. ಅಲ್ಲಿಗೆ ಅವನ ಕತೆ ಮುಗೀತು. ಅರ್ಜುನ್, ಏನಿದೆಲ್ಲ? ನಿನಗ್ ಬಾಕಿ ಕೊಡ್ಬೇಕಾಗಿರೋದು ನಾನು. ಅವ್ರನ್ನೇ ಕೊಲ್ತಾ ಇದ್ದೀರಾ? ಅವನ ಆಸ್ತಿ ಎಲ್ಲ ನಿನಗ್ ಸಿಗ್ಲಿ ಅಂತ. ಆ ದುಡ್ಡು ನಮಗ್ ಸೇರಿದ್ರೆ ಎಲ್ಲಾ ಕತೆ ಕ್ಲೋಸ್ ಆಗುತ್ತೆ. ಇದರಿಂದ ನಿನಗೂ ಅನ್ಕೋ. ಏನ್ ಮಾತಾಡ್ತಿದ್ಯಾ? ನೋ ನೋ ನೋ, ಇದು ನನ್ನ ಮಾವನಿಗೆ ನಾನು ಹೇಳೇ ಹೇಳ್ತೀನಿ. ಕೇಳಿರಿ, ನಿನಗೆ ಅದೆಲ್ಲ ಇಷ್ಟ ಇಲ್ಲ ಅಂದ್ರೆ ನಮ್ ದುಡ್ಡು ನಮಗ್ ಸೆಟ್ಲ್ ಮಾಡು. ಆಯ್ತು, ನಿಮ್ ಹಣ ನಾನು ಕೊಡ್ತೀನಿ. ಆದ್ರೆ ನಮ್ಮ ಮಾವನಿಗೆ ನೀವೇನು ಮಾಡ್ಕೊಡ್ತೀವಿ? ಪ್ರಕಾಶ್ ಪಿತ್ತ ನೆತ್ತಿಗೇರಿದೆ ಅಂತ ಕಾಣುತ್ತೆ, ಸ್ವಲ್ಪ ಇಳಿಸು. ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್ಗೆ? ಅರ್ಜುನ್, ರಮ್ಯಾ, ಮೈ ಲವ್. ನೋ, ಸಾಂಗ್ ಮೊದಲು ನೀನ್ ನೋಡ್ದ ಕಣೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ. ಮೊದಲು ವಿಜಯ್ ಪಾಲ್ನ ವಿಚಾರಿಸ್ಕೊಂಡು ಆಮೇಲೆ ನೀನು ವಿಚಾರಿಸ್ಕೊತೀನಿ. ಬಂದಲ್ಲಿ ಬಂದ ಹೇಳ್ಕೊಡಗೆ ಗೋಡನ್ ಅವಳನ್ನ ಕರ್ಕೊಂಡೋಗಿ. ಇವರಿಬ್ಬರನ್ನು ಕರ್ಕೊಂಡು ಗೋಡನ್ ಕರ್ಕೊಂಡು ಹೋಗಿ. ಪ್ರಕಾಶ್, ಪ್ರಕಾಶ್, ಸರ್, ಏನ್ ಸರ್ ನೀವು ಗ್ಲಾಸ್ನ ಕೆಳಗಡೆ ಬೀಳ್ಸ್ಬಿಡ್ರಿ? ಅಯ್ಯಯ್ಯೋ, ಗ್ಲಾಸ್ನ ಹೊಡೆದಾಕ್ಬಿಟ್ರಲ್ಲ ಸರ್ ನೀವು. ಬೇರರ್, ಇದನ್ನ ಟೇಸ್ಟ್ ಮಾಡಿದ್ದೀನಿ. ಸೆಕ್ಯೂರಿಟಿ ಚೆಕ್ ಆಗಿದೆ. ಇದನ್ನೇ ವಿಜಯ್ ಪಾಲ್ ಅವ್ರು ಕೊಡಬೇಕು. ಇದನ್ನ ಇದು ವಿಜಯ್ ಪಾಲ್ಗೆ, ಇದು ರಾಮ್ಪಾಲ್ಗೆ, ಇದು ಜೈಪಾಲ್ಗೆ, ಇದು ಧನ್ಪಾಲ್ಗೆ, ಇದು ಗೋಪಾಲ್ಗೆ, ಜೈಪಾಲ್, ರಾಮ್ಪಾಲ್, ಗೋಪಾಲ್, ಇದು ಪಾಲ್ಗೆ, ಇದು ರಾಮ್ಪಾಲ್ಗೆ, ಇದು ವಿಜಯ್ ಪಾಲ್ಗೆ, ಇದು ಗೋಪಾಲ್ಗೆ, ಇದು ಧನ್ಪಾಲ್ಗೆ, ಜೈಪಾಲ್ಗ. ಓಕೆ, ಇದು ಯಾವ ಪಾಲ್ಗೆ? ಇದು ವಿಜಯ್ ಪಾಲ್, ಇದು ದಾಂಪಾಲ್ಗೆ, ರಾಮ್ಪಾಲ್ಗೆ. ಅರ್ಥ ಆಯ್ತಾ? ಒಂದೇ ಒಂದ್ ತಿನ್ಬಿಡ್ತೀನಿ. ತಿನ್ನು, ವಿಜಯ್ ಪಾಲ್ ಅವ್ರ ಮೇಲೆ ತಿನ್ಬೇಡ. ವಿಜಯ್ ಪಾಲ್ ಮುಟ್ಬೇಡ. ಇದು ಸೆಕ್ಯೂರಿಟಿ ಚೆಕ್ ಆಗಿದೆ, ತಗೊಂಡೋಗು. ವಿಜಯ್ ಪಾಲ್ದು. ಐಸ್ ಕ್ರೀಮ್ ಸರ್. ಈ ಐಸ್ ಕ್ರೀಮ್ ತಿನ್ಬೇಡಿ, ಎಲ್ಲ ಮಿಕ್ಸಪ್ ಆಗ್ಬಿಟ್ಟಿದೆ. ತಿಂದ್ರೆ ಸತ್ತೋಗ್ಬಿಡ್ತೀರಾ. ಹೊಸ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತರ್ಸಿ. ಎನಿ ಪ್ರಾಬ್ಲಮ್ ಸರ್? ನೋ, ನಥಿಂಗ್. ಕೊಟೇಶನ್ಸ್ ಎಲ್ಲ ತರಿಸಿ, ಅದಕ್ಕೆ ಬೇಕಾದ ಸಹಾಯ ನಾನು ಮಾಡ್ತೀನಿ. ಹೌ ಮಚ್ ಡು ಯು ನೀಡ್? ಅರೌಂಡ್ 5 lakhs. ಸರಿ. ಏನು ಮಾಡ್ತಾ ಇದ್ಯಾ ಅಣ್ಣ? ಚೆರಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಲೈಫಲ್ಲಿ ಇದೊಂದೇ ಒಂದ್ ಸಿಕ್ಕಿರ್ ತಿನ್ಬಿಡ್ತೀನಿ ಅಣ್ಣ. ಸರ್ವ್ ಮಾಡುವಾಗ ತಿನ್ಬಾರ್ದು. ಇಂಥ ಜಾಗದಲ್ಲಿ ಕ್ಲೀನ್ ಆಗಿರೋದನ್ನ ಕಲಿಬೇಕು. ಒಳ್ಳೆ ಸಿಟಿ ಮಾರ್ಕೆಟ್ ಅಲ್ಲಿ ಬೋಟಿ ಕಲಿಜ ಮಾರೋ ತರ ಇದ್ದಾನೆ. ಬರ. ಇನ್ನೇನು ಮಾಡ್ತಾ ಇದೆಯಾ ಅಲ್ಲಿ? ಬಂದೆ. ಕೆಟ್ಟ ಜನಗಳ ಸವಾಸ ಮಾಡಿದ್ದಕ್ಕೆ ನನಗೆ ಈ ಗತಿ ಬಂತು. ಪ್ರಕಾಶ್, ಆಗಿದ್ದಾಗೋಯ್ತು. ನೋಡಿ, ಕಳ್ತೋಗಿರೋ ದುಡ್ಡು ಸಿಕ್ತು. ಈಗ ನನ್ನ ಹೆಂಡತಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಏನು ಯೋಚನೆ ಮಾಡ್ಬೇಡಿ. ಇಲ್ಲೇ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದಾರೆ. ಪ್ರಾಣಕ್ಕೇನು ತೊಂದರೆ ಇಲ್ಲ. ಇಲ್ಲೇ ಇದ್ದಾಳ? ರಾಣಿ, ರಾಣಿ,
ಕ್ರೀಮ್ ಇಂಥ ಜಾಗ ಬಂದು ಪೇಪರ್ ತಿನ್ನೋದ ಪ್ರಕಾಶ್ ಗೂಡಲ್ ಕೇಳಿದ್ದೀನಿ. ಏನೋ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ. ವಂಡರ್ಫುಲ್ ಶೋ, ವೆರಿ ಗುಡ್. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಕಿತ್ತೂರು ಚೆನ್ನಮ್ಮ ಕೊಡು. ನೋಡಿ ಎಷ್ಟು ನಮ್ಮ ಸ್ವಾತಂತ್ರ್ಯ ಕಾಯೋದು ಹೋಗಿ ಹಿಡ್ಕೊಂಡ್ ಬನ್ನಿಮ್ಮ. ಸಾಯಿಸ್ಬಿಡ್ತೀನಿ. ಏನೋ ನನ್ನ ಮಗನ ಎಕ್ಕ ಒತ್ತಲ್ಲಿ ತಿಂತ ಕೂತಿದ್ಯಾ? ಬಾರ ಇಲ್ಲಿ. ದೇಶದ್ರೋಹಿ ವಿಕ್ಟೋರಿಯಾ, ನಿನ್ನನ್ನೇ ನಾನು ಹುಡುಕ್ತಾ ಇದೆ. ಮಸಾಲೆ ಮಾಡ್ಬಿಡ್ತಾಳೆ ಈ ಕಿತ್ತೂರು ಚೆನ್ನಮ್ಮ. ನಾನು ಯಾರು ಗೊತ್ತಾ? ಮೈಸೂರು ಜಯಮ್ಮ. ಓಹೋ, ನನ್ನ ಯುದ್ಧ ಮಾಡಿದ್ಯಾ? ತೆಗೆದುಕೋ. ಪಾಸ್ ಕೊಡೋಣ. ನಮ್ಗೆ ಮೋಸ ಮಾಡಿ ಪಾಸ್ ತೊಗೊಳಕ್ ಇದ್ಯಾ? ಅಣ್ಣ ಕೊಡೋಣ. ಅಣ್ಣ ನಿಂತ್ಕೊಳ್ಳ ಪ್ಲೀಸ್, ನಾನು ಬರ್ತೀನಿ. ಅಣ್ಣ ನಿನ್ನ ಓಡ್ಬೇಡ, ಶೂಟ್ ಮಾಡ್ಬಿಡ್ತೀನಿ. ಪಾಪ ಒಳ್ಳೆ ಮನುಷ್ಯ ಹೋಗ್ಬಿಟ್ಟ. ಶಂಭೋ ಮಹಾದೇವ. ಮಲಸರ್ಜ ನಿಮ್ ಚೆನ್ನಾಗಿ ಇಟ್ಕೊಳ್ರಿ. ಮಲಸರ್ಜ ಬಾಬಾ. ಅಣ್ಣ ಬಿಲ್ಡಿಂಗ್ ಅಲ್ಲಿ ಓಡು ಓಡು.
ಚೆನ್ನಾಗಿದ್ದೀರಾ? ಏನಾಯ್ತು? ಎಲ್ಲಿ ಆ ಪಾಪಿಗಳು? ನಿನ್ ಮಾತ್ರ ಬಿಡಲ್ಲ ಇವತ್ತು. ನನ್ ಕೈ ಕೊಟ್ಟು ಓಡಕ್ಕೇನಲ್ಲ. ನಾನ್ ನಿಮ್ಮನ್ ಕೊಲ್ಲಲ್ಲ. ನೀವೇ ಈ ಕಟ್ಟಡದಿಂದ ಕೆಳಗ್ ಧುಮ್ಕಿ ಸ್ವರ್ಗ ಟಿಕೆಟ್ ತಗೋಬೇಕು. ನೀನೆಲ್ಲ ಬಾರೆ ಕಡೆ. ನನ್ನಿಂದ ತಾನು ಇಷ್ಟೆಲ್ಲ ಆಗಿದ್ದು, ನಾನೇ ಹೋಗ್ತೀನಿ. ಬೇಡ ಸರ್, ನಮ್ಮಿಂದ ತಾನು ಇಷ್ಟೆಲ್ಲ ಆಗಿದ್ದು, ನಾವೇ ಹೋಗ್ತೀವಿ. ಅಯ್ಯಯ್ಯೋ, ನೀವ್ಯಾರು ಹೋಗ್ಬೇಡ್ರಪ್ಪ, ನಾನೇ ಹೋಗ್ತೀನಿ. ಇಲ್ಲ ಜಯಮ್ಮ, ತಪ್ಪು ನಿಮ್ದಲ್ಲ. ನಿಮ್ಮನೇಲಿ ಸಿಕ್ಕಾಕ್ಸಿದ್ದೆ ನಾವು ಹೋಗೋದೇ ಸರಿ. ಏನದು? ಏನಿಲ್ಲ. ನನ್ ಸಾಯಕ್ ಮುಂಚೆ ಈ ಬಿಸ್ಕೆಟ್ ತಿಂದು ಸತ್ತೋಗ್ತೀನಣ್ಣ. ಇಲ್ಲ, ಪ್ರಪಂಚದಲ್ಲಿ ಎಷ್ಟೇ ಬಿಸ್ಕೆಟ್ ಇದ್ರು ಎಲ್ಲ ನನಗ್ ಸೇರಿದ್ದು. ಈಗ ನಾನ್ 10 ಎಣಿಸೋದ್ರೊಳಗೆ ನೀವು ಒಬ್ಬೊಬ್ರ ಜಂಪ್ ಹೊಡಿಬೇಕು. ಓಕೆ? ಹೋಗಿ ಹೋಗಿ ಹೋಗಿ. ಕಾಲೆಲ್ಲ ನಡಕ್ತಾ ಇದೆ. ಸರಿ ಬನ್ನಿ. ರಮ್ಯಾ, ಬಿಸ್ಕೆಟ್ ತಿನ್ನು. ಇವರಪ್ಪ ಇವರು ಎರಡು ನುಂಗ್ತಾ ಇದಾರೆ. 3 4 ಹೋಗೋ 5 6 7 ಬಂದಿರಿ. ಇವ್ರು ಯಾಕ್ರಿ ಇಲ್ಲಿದ್ದಾರೆ? ಇವರೇ ನನ್ನ ಕಿತ್ತ ಮಾಡಿದ್ದು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ದ್ರೋಹಿಗಳು, ಪಾಪಿಗಳು. ರಮ್ಮಿ, ನಾಣಿ, ಭೂಮಿ, ಬೇಡ ರೀ, ಆ ಪಾಪಿಗಳನ್ನ ಹೋಗ್ಬೇಡಿ. ನೀವೇನು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ ಸರ್.
ಅವ್ರು ಬೈದ್ರು ಅಂತ ನಮ್ಗೇನು ಬೇಸರ ಇಲ್ಲ ಸರ್. ಊರ್ಮಿ 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 ನಾಟಕ ಮಾಡ್ತಿದ್ದೆ. ಮೊದಲು ಅಕ್ಕನ ಅಮೆರಿಕ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಸರಿ ಮಾಡಿಸಿ, ಅದು ಮುಖ್ಯ. ನಮ್ಮ ಬಗ್ಗೆ ಅವರು ಏನ್ ತಿಳ್ಕೊಂಡ್ರೆ ಏನಂತೆ. ಮುಖ್ಯವಾಗಿ ನೀವು ಕೆಟ್ಟವರಾಗಿದ್ದೀರಿ ಅನ್ನೋದು ಮಾತ್ರ ಅಕ್ಕನ ಗೊತ್ತಾಗ್ಲೇಬಾರ್ದು. ನೀವು ಒಳ್ಳೆಯವರಾಗಿ ಉಳಿದ್ಬಿಡಿ. ನಾವು ಕೆಟ್ಟವರಾದ್ರೆ ಏನಂತೆ. ನೀನ್ ಹೇಳಿದ್ದೆ ಸರಿ. ಕತ್ತೆಗಳ ಮೇಲೆ ಕೊಳೆ ಬಟ್ಟೆ ಒರೆಸಿದ್ರೇನೆ ಸರ್ ಅದು ಕತ್ತೆಗಳು ಹಂಚ್ಕೊಳ್ಳೋದು. ಬನ್ರಿ ಬೇಗ, ಈ ನೀಚರ ಹತ್ರ ಏನ್ ಮಾತು. ಬನ್ರಿ ದ್ರೋಹಿಗಳು, ಪಾಪ ನೋಡಿ, ದಯವಿಟ್ಟು ಇದನ್ನ ತಗೊಳ್ಳೇಬೇಕು. ತಗೊಳ್ಳಿ. ನಮಸ್ಕಾರ. ರೀ, ಆ ಕಡೆ ಯಾಕೆ ನೋಡ್ತಾ ಇದ್ದೀರಾ? ಸುಮ್ಮನೆ ನೋಡ್ಬೇಡಿ, ಹಿಂದೆ ಬಂದ್ಬಿಡ್ತಾರೆ. ಏನೋ ಮಾಡೋದಿದ್ನ. ಇದು ನಿಮ್ ಹತ್ರ ಇರ್ಲಿ. ನಿಮ್ ಹತ್ರ ಇದ್ರೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಹೌದು. ಜಯಮೋರ, ಮನೆ ಹೋಗೋಣ. ನಾನ್ ನಿಮ್ಗೆಲ್ಲ ತುಂಬಾ ಕಷ್ಟ ಕೊಟ್ಬಿಟ್ಟೆ, ಆದ್ರೂ ನೀವು ನನ್ನನ್ನ ಕಾಪಾಡಿ ನನ್ನ ಜೀವ ಉಳಿಸ್ಬಿಟ್ರಿ. ಇನ್ ಮುಂದೆ ನಾನು ದೇವ್ರ ಸೇವೆ ಮಾಡ್ಕೊಂಡು ನನ್ನ ಪಾಪನಾದ್ರೂ ಕಳ್ಕೊತೀನಿ. ಈ ಬಂಗಾರದಂತ ಹೆಣ್ಣುಗಳಿಗೆ ಒಳ್ಳೆ ಜೀವನ ಕೊಡಿ. ಗುಡ್ ಲಕ್, ಗುಡ್ ವಿಶಸ್, ಬಾಯ್. ತಗೊಳ್ಳಿ, ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಒಂದು ಸ್ಮಾಲ್ ಗಿಫ್ಟ್. ನಮಸ್ಕಾರ.